ಮತ್ತೆ ಇನ್ನೊಂದು ಟೋಕನ್ ತಗೋಬೇಕಾ? ಸೊ ಸೀರಿಯಲ್ದು ಹೇಳ್ತಾ ಇದ್ರಿ. ಮತ್ತೆ ಒಂದು ಕಾಫಿ ಬ್ರೇಕ್ ಅಂತ ಹೇಳ್ಬಿಟ್ಟು ಕುಟ್ಟದಲ್ಲಿ ನಿಲ್ಸಿ ಕುಟ್ಟದಿಂದ ಪ್ರಯಾಣ ನಾವು ಮುಂದುವರಿಸ್ತಾ ಇದ್ದೀವಿ ಕಾಟಿಕುಲಂ. ನಿಮ್ಮ ಸೀರಿಯಲ್ ಅನುಭವಗಳನ್ನ ಹೇಳ್ತಾ ಇದ್ರಿ. ಅನುಭವ ಅಲ್ಲ, ಸೇರಿದ್ದು. So, ಏನಾಯ್ತು, ನರೇಶ್ ಕಾಫಿಗೆ ಕರೆದ್ರು ನೀವು, ಹೊಸ ಹುಡುಗ ಕಾಫಿ ಕರ್ದ ಹೋದೆ. ಅಲ್ಲ, ಅದು ಕಾಫಿ ಅಂದ್ರೆ ನನಗೂ ಕಾಫಿ ಕುಡಿಬೇಕು ಅಲ್ಲಿ ನಿಲ್ಸಿದ್ರಲ್ಲಿ ಕಾಫಿ ಕುಡ್ದು ಎಟ್ ಕಾಫಿ ನಾಕ್ ಕುಡಿದ್ರೆ ಇನ್ನೊಂದು ಮಿನಿ ಕಾಫಿ ನೀವು ಕುಡಿದ್ರಿ. ಹೇಗಿದ್ದ ಬೇಡವಾ ಅಂತೂ ಆಯ್ತು. ವೆಲ್ಕಮ್ ಟು ಕೇರಳ. ವಾವ್, ರೋಡ್ ನೋಡಿ ಹೆಂಗಿದೆ. ಸೀದಾ ಕೇರಳ ಸರ್. ದಿಸ್ ಇಸ್ ಇಲ್ಲಿ ಹಾಕೋಬೋದಾ? ತಗೋತೀರಾ? ವೆಲ್ಕಮ್ ಟು ಕೇರಳ. ಏನು ವೆಲ್ಕಮ್ ಟು ಕೇರಳ ತಗೋತೀರಾ? ಏನು ಫೋಟೋ ಬೇಕಿತ್ತ? ತಗೊಳ್ಳಿ ಬೇಕಾರೆ, ಅದೇ ನನ್ನ ಟೋಕನ್ ತಗೋಬೇಕಾ? ಇಲ್ಲಿದೆ ಇಲ್ಲ, ವೈನಾಡು ರೋಡ್ ಅಲ್ವಾ ಇದು? ಇದು ವೈನಾಡೇನ ಇದು? ಹೊರಗೆ ಉಳಿಯಲಿ ಎಲ್ಲ ಜಗವೇ ಸೋತು, ಮುಚ್ಚಿಬಿಡು ಮನಸ್ಸಿನ ಕದವನ್ನು ಬೇಗ, ಹೊರಗೆ ಉಳಿಯಲಿ. ಡಿಕ್ಕಿ ಓಪನ್ ಇದೆ, ಡಿಕ್ಕಿ ಚೆಕ್ ಮಾಡಿ. ಡಿಕ್ಕಿ ಲಗೇಜ್ ಲಿಕ್ಕರ್ ಕರ್ನಾಟಕ ಸಾಕು, ഒന്നുമില്ല. ನಾವು ಚಂದ ಹೋಗಿ ಅಂದ. ಹೋಗ್ಬೋದಾ? ಇದು ಡಿಕ್ಕಿ ಓಪನ್ ಮಾಡ್ಬಿಟ್ಟೆ, ಒಂದ್ ನಿಮಿಷ ಇಳಿಸು. ಅದಲ್ಲೇ ಇಳಿದೇ ಹಾಕ್ಬೇಕಾ? ಹಾಕ್ತೀನಿ, ಬಿಡಿ ಹಾಕ್ತೀನಿ. ಏನು ಸರಿ ಹೇಗಿದೆ, ದಬ್ ಬಂದ್ಬಿಟ್ರೆ ಆಯ್ತು. ಓಕೆ. ನಾವು ಮಾರುತಿ ಯೂಸ್ ಮಾಡೋರು ಸ್ವಲ್ಪ ಡೋರ್ಗಳನ್ನೆಲ್ಲ ದಬ್ ಅಂತ ಹಾಕ್ತೀವಿ, ಬೇಜಾರು ಮಾಡ್ಕೊಬೇಕು. ನೋಡಿ ಅಲ್ಲಿ ಫುಲ್ ಲಿಕ್ಕರ್ ಸಿಕ್ಕಂಗಲ್ಲಿ ಸಿಗ್ತಾ? ಹೇಳೋದು ಗೊತ್ತಾಗ್ಬಿಡ್ತ ಅವ್ರಿಗೆ ಯಾವ ಗಾಡಿ ಏನಂತ. ಸೊ ಕೇರಳ ಬಾರ್ಡರ್ ಅಲ್ಲಿ ಚೆಕ್ ಮುಗಿಸ್ಕೊಟ್ಟು ವೈನಾಡಿಗೆ ಎಂಟರ್ ಆಗಿದ್ದೀವಿ ನಾವು ಈಗ. ಅತಿ ಹೆಚ್ಚು ಮಳೆ ಬೀಳ್ಬೇಕಾದಂತ ಜಾಗಗಳು ಕಾಟಿಕುಲಂ ರಸ್ತೆನಲ್ಲಿ ಇದೀವಿ ನಾವೀಗ. ನೋಡಿ ಫ್ರೆಂಡ್ಸ್, ನಾವಿವಾಗ ವೈನಾಡಲ್ಲಿ ಇದೀವಿ. ಕೇರಳ ವೈನಾಡಲ್ಲಿ ಇದೀವಿ. ಮಳೆ ಬರ್ಬೇಕಾಗಿತ್ತು, ಮಳೆ ಮೋಡ ಕಾಣ್ತಾ ಇದೆ ಅಷ್ಟೇ. ಸೊ ಕೇರಳದ ವೈನಾಡಿನಲ್ಲಿ ಇದೀವಿ. ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ, ಮೋಡ ಕವಿದ ವಾತಾವರಣವಿದ್ದು. ಕಾಟಿಕುಲಂಗೆ 9 ಕಿಲೋಮೀಟರ್ ಇಲ್ಲಿಂದ. ಇಲ್ಲಿ ಹತ್ತಿರದಲ್ಲೇ ಒಂದ್ ಜಾಗ ಇದೆ, ತಿರುನೆಲ್ಲಿ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ದೇವಸ್ಥಾನ ಇದೆ. ಆದ್ರೆ ಅದು ಬೆಳಿಗ್ಗೆ ಹೊತ್ತು ಹೋದ್ರೆ ತುಂಬಾ ಅದ್ಭುತವಾದಂತ ಜಾಗ. ಬ್ರಹ್ಮಗಿರಿಯಿಂದ ಆ ದೇವಸ್ಥಾನದ ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡೋದಕ್ಕೆ ಪುರಾತನ ಕಾಲದಲ್ಲಿ ನೀರನ್ನ ತಗೊಂಡಿದ್ದಾರೆ. ಎಲ್ಲಿಂದ? ಬ್ರಹ್ಮಗಿರಿ ಬೆಟ್ಟಗಳ ಸಾಲಿದೆ, ನದಿ ಹುಟ್ಟೋ ಜಾಗದಿಂದಾನೆ. ಆದ್ರೆ ಒಬ್ರು ರಾಣಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಡಿಯೋದಕ್ಕೆ ನೀರ್ ಕೇಳಿದಾಗ ದೇವರ ಅಭಿಷೇಕಕ್ಕೆ ನೀರಿಲ್ಲ, ನಿಮ್ಗೆ ಎಲ್ಲಿಂದ ಕೊಡೋದು ಅಂತ ಕೇಳ್ತಾರೆ. ಅವಾಗ ಆ ರಾಣಿ ಮನಸ್ ಮಾಡಿ
ಅಲ್ಲಿ ಆ ಒಂದು ಬ್ರಹ್ಮಗಿರಿ ಬೆಟ್ಟಗಳ ಹಿಂಭಾಗದಲ್ಲೇನೆ ಬರುತ್ತದು ಆ ದೇವಸ್ಥಾನ. ಅದ್ರ ಆ ಮೇಲ್ಗಡೆ ಬೆಟ್ಟದಿಂದ ತಂದಿರುವಂತ ಕಲ್ಲಿನ ನಾಲೆಗಳು ಇವತ್ತಿಗೂ ಸಹಿತ ಇದೆ. ಎಲ್ಲಾ ಕಡೆ ಸಾಮಾನ್ಯ ವೆಂಕಟೇಶ್ವರ, ಸತ್ಯನಾರಾಯಣ, ಶ್ರೀರಾಮ, ಶ್ರೀನಿವಾಸ ಅಂತ ಈ ತರ ಸತ್ಯನಾರಾಯಣ ಈ ತರದೆಲ್ಲ ಪೂಜೆ ಮಾಡ್ತೀವಿ ವಿಷ್ಣುನ. ಆದ್ರೆ ಇಲ್ಲಿ ವಿಷ್ಣು ಅಂತಾನೆ ಹೆಸರು ಇಟ್ಕೊಂಡಿರುವಂತ ಅಪರೂಪದ ದೇವಸ್ಥಾನ, ಪುರಾತನವಾದ ದೇವಸ್ಥಾನ ಇಲ್ಲಿದೆ. ನಿಮ್ ಮುಂದೆ ಇಲ್ಲಿ ಇದೆ. ಅದಕ್ಕೆ ಒಂದು ಇದು ಸಿಗುತ್ತೆ, ತೋರಿಸ್ತೀವಿ ನಿಮ್ಗೆ. ಹೋಗ್ಬೋದು ದೇವಸ್ಥಾನಕ್ಕೆ. ಈಗಾಗಲ್ಲ, ಈಗ ಆಯ್ತು ಅಂತ ಹೇಳಿದ್ರೆ ಹೋಗೋದಕ್ಕಾಗಲ್ಲ. ಇದು ನೋಡಿ, ಇದು ತೋಲ್ಪೆಟ್ಟಿ ಇದಿದು ಸಫಾರಿ ಸೆಂಟರ್ ಇದೆ. ಕೇರಳದಲ್ಲಿ ಒಂದು ಸಫಾರಿ ಸೆಂಟರ್ ಇದೆ, ತೋಲ್ಪೇಟೆ. ಇವರು ನಮ್ಮ ಬಾಲು ಸ್ಮೈಲ್ಸ್ ನ ಬಾಲು ಸಾರು ನಮ್ಮನ್ನ ನಮಸ್ಕಾರ. ಕಾಡೆಲ್ಲ ಅಲಿಸ್ಬಿಟ್ರು ಇವತ್ತು. ಇಲ್ಲ ಯಾವ ಕಾಲದ ದ್ವೇಷ ಇತ್ತೋ ಇಂತ ಸುಂದರವಾದ ಜಾಗ ಕರ್ಕ ಬಂದ್ರು. ಸೂಪರ್ ಆಗಿದೆ ನೋಡಿ ಇದು. ಸುಂದರವಾದ ವೈನಾಡಿನ ಕಾಫಿ ತೋಟಗಳು ಮಧ್ಯೆ ಸಾಗುತ್ತಿರುವ ರಸ್ತೆ, ಸುಂದರವಾದ ರಸ್ತೆ. ರಸ್ತೆ ಅಂತ ಹೇಳಿದ್ರೆ ತುಂಬಾ ಪಾಟೋಲ್ಗಳು ಇಟ್ಕೊಂಡಿದೆ, ಅದು ಆಗಿಲ್ಲ. ರೈಡ್ ಮಾಡ್ತಾ ಇದ್ರೆ ಇದು ಒಂಥರ ರೈಡ್ ಮಾಡಿದ ಮಜಾನೇ ಸಿಗ್ತಿಲ್ಲ. ಒಂಥರ ಡ್ರೈವ್ ಮಾಡ್ತಿದೀವಿ ಅಂತಾನೆ ಅನ್ನಿಸ್ತಿಲ್ಲ. ಯಾಕಂದ್ರೆ ಇದುವರ ತನಕ ಸುಮ್ಮನೆ ಕುಲ್ಕಿ ಬಿಸಾಕಿ ಕುಲ್ಕ ಬೇಡ ಸುಂದರಿ ಅಂದ್ರೆ ಅದು ನಮ್ ಕರ್ನಾಟಕದ ರಸ್ತೆಗಳು ಚೆನ್ನಾಗಿದೆ. ಅಲ್ಲಿ ಈಗ ಬಂದ ದಾರಿ ಮಾತ್ರ ಒಂಚೂರು ಅಲ್ಲಲ್ಲಿ ಹಾಳಾಗಿತ್ತು. ಪೂರ್ತಿ ಹಾಳಾಗಿಲ್ಲ, ಬಟ್ ಕೆಲವು ಕಡೆ ಅದು ಮಳೆ ಇದು ಅಂದ್ರೆ ಕುಟ್ಟದಿಂದ ನಾಗರಹೊಳೆ ತನಕ ಏನಾಗಿದೆ, ನಾನಾಚಿ ತನಕ ಆ ರಸ್ತೆನ ಸರಿ ಮಾಡ್ತಾ ಇದಾರೆ. ಮೊದ್ಲ ಸುಮಾರಾಗಿತ್ತು, ಈಗೆಲ್ಲ ಪೂರ್ತಿ ರಸ್ತೆ ತೆಗಿದೆ, ಹೊಸ ರಸ್ತೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ಸುತ್ತೆ. ಹಾಗಾಗಿ ಆಗಿದೆ ನೋಡಿ. ಇದೆಲ್ಲ ಫಾರೆಸ್ಟ್ ಒಳಗಡೆನೆ ಸುಮಾರು ರೆಸಾರ್ಟ್ಗಳು ಇದು ಬಂದ್ಬಿಟ್ಟಿದೆ. ಅಷ್ಟಿದ್ರೂ ಸಹಿತ ಇಲ್ಲಿ ನೋಡಿ, ಇದು ನಾಗರೊಳಗೆ ಪ್ಯಾರಲಲ್ ಆಗಿ ಸಾಗುವಂತ ಒಂದು ಇದಿದು ವೈನಾಡು ಇದು. ಇದೆಲ್ಲ ಎಲಿಫೆಂಟ್ ಕೋರ್ ಏರಿಯಾಗಳಲ್ಲಿ. ಕೋರೆ ಏರಿಯಾ, ಕೋರ್ ಏರಿಯಾ ಅಂದ್ರೆ ಕೋರೆ ಯಾವುದೇ ಒಂದು ಇದಕ್ಕೆ ಹೋದ್ರು ನಮಗೆ ಪ್ರಾಣಿ ಸಿಗ್ಬೇಕು ಅಂತ ಹೇಳಿದ್ರೆ ಅದೃಷ್ಟ ಆಗ್ಬೇಕು. ನಮ್ಮ ಹಿಂದೆ 4-5 ಕಾರ್ಗಳಂತೂ ಬರ್ತಾ ಇದೆ, ಇಷ್ಟೊಂದು ವೆಹಿಕಲ್ ಬರ್ತಾ ಇದ್ರೆ ಯಾವ ಪ್ರಾಣಿಗಳು ಬರ್ತವೆ? ನೋಡುದ ಸರ್? ಗೊತ್ತೂ ಆಗ್ಲಿಲ್ಲ ಹಂಪೆಗರಿದ್ದು. ಅದನ್ನ ಹೇಳಿದ್ದ ನಮ್ ಗಾಡಿ ಸುಮಾರು ಇದು ಇಂಥ ಇದ್ರಲ್ಲಿ ಎಕ್ಸ್ಪೋರ್ಟ್. ಈಗ ವೈನಾಡಲ್ಲಿ ಒಂದಷ್ಟು ಮಾತಾಡೋಣ ಈಗ. ಸೊ ನಿಮ್ ಸೀರಿಯಲ್ ಪ್ರಪಂಚಕ್ಕೆ ಅವ್ರ ಹುಡುಗರ ಜೊತೆ ಟೀ ಕುಡಿಯೋದಕ್ಕೆ ಅಂತ ಹೋದ್ರಿ? ಅವ್ರ ಆಫೀಸ್ಗೆ ಹೋದೆ. ನಮ್ಮ ಎಡಿಟರ್ ಗುರುಮೂರ್ತಿ ಹೆಗಡೆ ಅಂತ ಅವ್ರದ್ದು ಆಫೀಸ್, ಅದು ಎಡಿಟಿಂಗ್ ಆಫೀಸ್. ಅವರೇ ಆ ಸೀರಿಯಲಿನ ಎಡಿಟರ್ ಕೂಡ. ಗುರು ಆಫೀಸಿಗೆ ಕರೆದ್ರು, ನಾನು ಹೋದೆ. ಸರ್ ಕಾಫಿ ಕುಡಿತೀರಾ? ಕುಡಿತೀನಿ. ಕಾಫಿ ಕುಡಿತಾ ಇದ್ವಿ. ಅವಾಗ ಸುಮ್ನೆ ಸರ್ ಇದು ಸೀರಿಯಲ್ ಏನು ಗೊತ್ತಾ ಅಂತ ಕತೆ ಶುರು. ಐ ವಾಸ್ ಲೀಸ್ಟ್ ಬಾದರ್ಡ್, ಐ ವಾಸ್ ಲೀಸ್ಟ್ ಇಂಟ್ರೆಸ್ಟೆಡ್ ಆಲ್ಸೋ. ಬಟ್ ಮಾತಾಡಕ್ ಬೇರೆ ವಿಷಯನೇ ಇಲ್ವಲ್ಲ. ಸರಿ ಅಂತ ಕೇಳಿದ್ ಗೊತ್ತಾಯ್ತು. ಆಗ ಸರ್ ಅದು ಏನು ಅಂದ್ರೆ, ಒಂದು ತುಂಬಾ ಕೋಟ್ಯಾಂತರ ದುಡ್ಡಿರೋ ಅಂತ ಒಂದು ದೊಡ್ಡ ಫ್ಯಾಮಿಲಿ ಸರ್. ನಿಮ್ಮ ಭಾವ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನಿಮ್ಮ ಅಕ್ಕ ಅವ್ರ ನಿಮ್ ಭಾವನ 2ನೇ ಹೆಂಡತಿ. ಸೊ
ನಿಮ್ಮ ಭಾವ ನಮ್ಮ ಮೊದಲನೇ ಹೆಂಡತಿ ಮಗ ಈ ಸೀರಿಯಲಿನ ಹೀರೋ. ಹ್ಮ್ ನೀವು ಆ ಮನೆಯಲ್ಲಿ ಒಂದು ನಿಮ್ಮ ಅಕ್ಕಂಗೆ ಸಪೋರ್ಟಿವ್ ಆಗಿ ನೀವು ಮನೆಗ್ ಬಂದು ಸೇರ್ಕೊಂಬಿಟ್ಟಿರ್ತೀರ. ನಿಮ್ಗೊಬ್ಳು ಹೆಂಡತಿ ಇದ್ದಾಳೆ, ಮಕ್ಳಿದಾರೆ. ಹ್ಮ್ ಕೇಳಿಸ್ಕೋತಾ ಇದ್ರೆ ಹ್ಮ್ ಅದು ಲೋಕೇಶ್ ಕೃಷ್ಣ ಹ್ಮ್ ಕ್ಯಾರೆಕ್ಟರ್ ಅಂತ ಹೇಳಲಿಲ್ಲ, ಹ್ಮ್ ನೀವು ನಿಮ್ ಕ್ಯಾರೆಕ್ಟ್ರು, ನೀವು ಮಾಡ್ತಿರೋ ಕ್ಯಾರೆಕ್ಟರ್ ಅಂತಲೇ ಕತೆ ಹೇಳ್ದ ಹೊರತು ಓಕೆ. ಅವನಿಗೆ ನಾನು ಕ್ಲಿಯರ್ ಆಗಿ ಹೇಳಿದ್ ನಾನು ಮಾಡಲ್ಲ ಅಂತ. ಹ್ಮ್ ಆದ್ರೂನು ಅವ್ನ್ ಹೇಳಿದ ಫಾರ್ಮ್ಯಾಟ್ ಆಗಿತ್ತು ಅಂದ್ರೆ ನೀವು ಅಂತ. ಓಕೆ. ಅಂದ್ರೆ ನನ್ನನ್ನು ಎಷ್ಟರ ಮಟ್ಟಿಗೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ. ಒಂಥರ ಆವಾಹನೆ ಮಾಡ್ಕೊಳ್ಳಕ್ಕೆ. ಹಾ, ನನ್ನ ತುಂಬಾ ದಿನಗಳ ಆಸೆ ಇದ್ದಿದ್ದು ಅದೇ. ಹ್ಮ್ ನಾನು ಇಲ್ಲಿ ತನಕ ಫೋಟೋ ತೆಗೆಸ್ಕೊಂಡು ನಂಗೊಂದ್ ಚಾನ್ಸ್ ಕೊಡಿ ಅಂತ ಯಾರನ್ನು ಕೇಳಿಲ್ಲ. ಓಕೆ. ಅಹಂಕಾರ ಅಲ್ಲ ನಾನು ಗೊತ್ತಾಯ್ತು ಗೊತ್ತಾಯ್ತು. ಅಹಂಕಾರ ಅಲ್ಲ. ಹ್ಮ್ ನಾನು ಹೇಳ್ತಿರೋದೇನು ಅಂದ್ರೆ ಹ್ಮ್ ನನ್ಗೆಲ್ಲರೂ ಪರಿಚಯ. ನಾನು ಈ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಸೋದು. ಏನ್ ಚೆನ್ನಾಗಿದೆ, ಬ್ಯೂಟಿಫುಲ್. ಮನ್ಸದ ಮಳೆ. ಹಾ, ನಾನು ಈ ಮುಂಗಾರು ಮಳೆ ಅಂತ ಅನ್ಬೇಕು ಅದಕ್ಕೆ. ಎಸ್, ಮುಂಗಾರು ಮಳೆಯ ಹನಿಗಳನ್ನ ಅನುಭವಿಸ್ತಾ ಮಾತಾಡ್ತಾ ಇದ್ದಾರೆ. ಏನು ನಿನ್ನ ಹನಿಗಳಲ್ಲಿ ಇದೆ ಹ್ಮ್ ನಮ್ ಭಟ್ರದ್ದು ಲೈನ್. ಹ್ಮ್ ಸೊ ನನ್ಗೆ ಏನ್ ಹೇಳ್ತಿದ್ದೆ ಅನ್ನೋದು ಮತ್ತೊಂದಂತ ಜಾಗ ಆಗೋಯ್ತಲ್ಲಪ್ಪ ಇದು. ಏನ್ ಚೆನ್ನಾಗಿದೆ. ನಂಗೆ ಇದು ಶೂಟ್ ಮಾಡ್ತಿದಿರಲ್ಲ ಇದ್ರಲ್ಲಿ, ಹ್ಮ್ ಏನು ಡ್ಯಾಶ್ ಕ್ಯಾಮ್, ಹ್ಮ್ ಅದೊಂಚೂರು ಕೊಡ್ಬೇಕು ನಂಗೆ. ಆಗ್ಲಿ ಸರ್, ನನಗೆ ಬೇಕು. ಆಯ್ತು ಸರ್. ಕ್ಯಾಮ್ರಾ ಬೇಕಾ? ನಂದೊಂದು ಅದ್ಭುತವಾದ ಯೂಟ್ಯೂಬ್ ಇದೆ. ಓಕೆ. ಹಿಮೋಪೈಡ್. 300 ಚಿಲ್ಲರೆ ಫಾಲೋವರ್ಸ್ ಇದ್ದಾರೆ. ಆಗ್ಲಿ ಎಂತ ಗ್ರೇಟ್ ಅದು. ಅಲ್ಲ, ಇವತ್ತು 300 ದಾಣೆ 30,000. ಅದೇ ಏನಾದ್ರು ಹಾಕಿದ್ರೆ ತಾನೇ ಬಂದ್ ನೋಡೋದಲ್ಲ. ಅನ್ಕೊಳ್ಳೋದು. ಏನು ಹಾಕಿಲ್ಲ. ಸರಿ, ಇಲ್ಲಿ ನಮ್ಮ ಲೋಕಿ ಬಗ್ಗೆ ಹೇಳ್ತಿದ್ನಲ್ಲ, ಲೋಕೇಶ್ ಕೃಷ್ಣ. ಹ್ಮ್ ಆಯ್ತು. ಇದು ನಂಗೆ ಕತೆ ನರೇಟ್ ಮಾಡ್ಬೇಕಾರೆ ಹ್ಮ್ ಆ ಕ್ಯಾರೆಕ್ಟರ್ ಹೆಸರು ತ್ರಿಶೂಲ್ ಅಂತ. ತ್ರಿಶೂಲ್ ಇದಾನಲ್ಲ ಅಂತ ಹೇಳಲಿಲ್ಲ. ಹ್ಮ್ ನೀವು 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 Okay. ಬಾರಿ ಇಂಟ್ರೆಸ್ಟ್ ಆಯ್ತು. ಹ್ಮ್ ಚೆನ್ನಾಗಿ ನರೇಟ್ ಮಾಡ್ತಾನೆ ಇವನು. ಕತೆ, ಇಡೀ ಕತೆ ಹೇಳ್ದ. ಹ್ಮ್ ಸೀರಿಯಲ್ ಇಂದ ಒಂದು ಹಂತದ ತನಕ ಕತೆ ಫಾರ್ಮ್ಯಾಟ್ ಆಗಿರತ್ತೆ. ಹ್ಮ್ ಅದನ್ನ ಹೇಳು, ಸರಿ. ಆಮೇಲೆ ಓಕೆ, ಯಾರ್ಯಾರು ಮಾಡ್ತಾರೆ, ನೆಕ್ಸ್ಟ್ ಇನ್ಯಾರು ಮಾಡ್ತಾರೆ ಸರ್ ನಿಮ್ಮನ್ ಬಿಟ್ಟು. ಹ್ಮ್ ನನ್ನ ಹಿಂಗೆ ಅಂದ್ರೆ ತಗೊಂಡೆ ಪ್ರಾಜೆಕ್ಟ್ ಅಲ್ಲಿ. ಹ್ಮ್ ಈಗ ನಿಮ್ಮ ಅಕ್ಕನ ಕ್ಯಾರೆಕ್ಟ್ರು ಜೆನಿಫರ್ ಅಂತ, ಓಕೆ. ಜೆನಿಫರ್ ಆಂಟೋನಿ ಅಂತ, ಹ್ಮ್ ಅವ್ರು ಮಾಡ್ತಾರೆ ಸರ್. ಹ್ಮ್ ಆಮೇಲೆ ನಿಮ್ಮ ಅಕ್ಕನ ಮಗನ್ ಕ್ಯಾರೆಕ್ಟರ್ ಹ್ಮ್ ಜಗನ್ನಾಥ್ ಅಂತ, ಹ್ಮ್ ಅವ್ರು ಮಾಡ್ತಾರೆ ಸರ್. ಹ್ಮ್ ಆಮೇಲೆ ನಿಮ್ಮ ಅಕ್ಕನ ಹೀರೋಯಿನ್ ಕ್ಯಾರೆಕ್ಟರ್, ನಿಮ್ಮ ಅಕ್ಕನ ಸೊಸೆಯಾಗಿ ಬರ್ತಾಳಲ್ಲ, ಹ್ಮ್ ಅವಳ ಕ್ಯಾರೆಕ್ಟರ್ನ ಇವ್ರು ಮಾಡ್ತಾರೆ ಸರ್. ಹ್ಮ್ ಆಮೇಲೆ ಅವ್ರು ಮಾಡ್ತಾರೆ ಸರ್. ಆಮೇಲೆ ನಿಮ್ಮ ಪಾವನ್ ಕ್ಯಾರೆಕ್ಟರ್ನ ಬಸವಲಿಂಗಯ್ಯ ಅವ್ರು ಮಾಡ್ತಾರೆ ಸರ್. ಓ. ಬಸವಲಿಂಗಯ್ಯ? ಹ್ಮ್ ಯಾವ ಬಸವಲಿಂಗಯ್ಯ? ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್. ಹೌದು, ಬಸವಲಿಂಗಯ್ಯ ಸರ್. ಅದೇ ನಮ್ಮ ರಂಗಾಯಣದಲ್ಲಿ ಬಸವಲಿಂಗಯ್ಯ ಸೀರಿಯಲ್ ಅಲ್ಲಿ ಮಾಡ್ತಾರ. ಹ್ಞೂ ಸರ್, ನಾನು ಒಪ್ಪಿಸ್ದೆ. ಒಪ್ಕೊಂಡ್ರು, ಖುಷಿಯಾಗಿ ಒಪ್ಕೊಂಡ್ರು. ನಾನ್ ಮಾಡ್ತಿದ್ದೀನಿ ಅಷ್ಟೇ ಅಂದಿದ್ದು. ನಾನ್ ಮಾಡ್ತಿದ್ದೀನಿ. ಓಕೆ. ಬಸವಲಿಂಗಯ್ಯ ಮಾಡ್ತಾರೆ. ಆಮೇಲೆ ನನ್ ಗುರುಗಳಾದ ನಾಗೇಂದ್ರ ಶಾ ಮಾಡ್ತಾರೆ. ನಾಗೇಂದ್ರ ಶಾ ಮಾಡ್ತಾರೆ ಅಂದಾಗ ಓಕೆ, ಅವ್ರು ಸೀರಿಯಲ್ ಅಲ್ಲಿ ಮಾಡ್ತಾರೆ ಅನ್ನೋದೊಂದು ಕಾಮನ್ ಫ್ಯಾಕ್ಟರ್. ಅದು ಅದೊಂದು 5-6 ಜನ ಸೂಪರ್ ಆರ್ಟಿಸ್ಟ್ ಗಳಿದ್ದಾರೆ ಕನ್ನಡದಲ್ಲಿ. ಅವ್ರು ಇರ್ತಾರೆ. ಒಳ್ಳೆ ಸೀರಿಯಲ್, ಒಂದು ಒಳ್ಳೆ ಪ್ರಾಜೆಕ್ಟ್ ಆಗ್ತಿದೆ ಅಂದ್ರೆ ಅದ್ರಲ್ಲಿ ಯಾರು ಒಬ್ರು ಇರೋದು. ಇಲ್ಲಿ ತಿರುನೆಲ್ಲಿ ಟೆಂಪಲ್ ಹೋಗ್ಬೇಕು, 13 ಕಿಲೋಮೀಟರ್. ವಿಷ್ಣು ಟೆಂಪಲ್ ಅದು. ಈ ಕಡೆ ಕಾಟಿಕುಲಂ. ಸೊ ನಾಗೇಂದ್ರ ಶಾ ಮಾಡ್ತಿರೋದು ಅಚ್ಚರಿ ಆಗ್ಲಿಲ್ಲ. ಆದ್ರೆ ನಂಗೆ ಇವರು ಬಸವಲಿಂಗಯ್ಯ ನಾನು ಮಾಡ್ತಿದ್ದೀನಿ ಅಲ್ಲಿಂದ ನನ್ನ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಂದು ಕ್ಯಾರೆಕ್ಟರ್ ರೋಲ್ ಆಗಿ
ಮಾಡೋದಕ್ಕೆ ಶುರು ಮಾಡಿದ್ದು ಗಾಂಧಾರಿ ಸೀರಿಯಲ್. ಓಕೆ. ಓ, ಮೊದಲನೇ ಸೀರಿಯಲ್ ಮೊದಲನೇ ಸೀರಿಯಲ್ ಅಂತ ಅನ್ಬೋದು ಗಾಂಧಾರಿ. ಗಾಂಧಾರಿ ಅಂತ. ಇನ್ ಮಿಕ್ಕಿದ್ರಲ್ಲಿ ಯಾವ್ದೋ ಒಂದು ಡಾಕ್ಟರ್ ಆಗಿ ಬಂದೋಗೋದು ಈ ತರದ್ದು ಸುಮಾರು ಎಲ್ಲ ಅದೇ ಇದು ಒನ್ ಆಫ್ ದಿ ಇದು ಲೆಂಗ್ತಿಯಸ್ಟ್ ರೋಲ್ ಅಂತ ಹಾ, ಆ ತರದ್ದು ಮಾಡಿದ್ದು ಪ್ರಪ್ರಥಮವಾಗಿ ಗಾಂಧಾರಿ. ಥ್ಯಾಂಕ್ಸ್ ಟು ದಟ್ ಬಾಯ್ ಲೋಕೇಶ್ ಕೃಷ್ಣ. ನೋಡಿ, ಪಕ್ಕದಲ್ಲೇ ಕಬಡ್ಡಿ ಹೋಗುದು. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಇದು ಇಲ್ಲೆಲ್ಲ ಏನಂದ್ರೆ ಒಂದ್ ಕಾಲದಲ್ಲಿ ಗಂಧರ್ವಗುಡಿ ಶೂಟಿಂಗ್ ಆಗಿದ್ ಲೊಕೇಶನ್ ಇದಕ್ಕೆ ಪ್ಯಾರಲಲ್ ಆಗಿ ಕರ್ನಾಟಕ ಸೈಡ್ ಇದೆ. ಹೌದು, ಅಲ್ಲಿ ಒಂದಿನ ಹೋಗೋಣ ಅಂತ ಮಾತಾಡಿದ್ವಿ ಅಲ್ವಾ? ಇಲ್ಲ, ಅಲ್ಲೆಲ್ಲ ಆಗ ಮತ್ತಿ ಅಲ್ಲೆಲ್ಲಿ ಬಿಡ್ತಾ ಇಲ್ಲಲ್ಲ. ಹೌದಾ? ಏನ್ ಮಾಡ್ತಾರಪ್ಪ ಫೋಟೋಗ್ರಾಫರ್ಸ್? ಏನ್ ಅದೇ ತಾನೇ ಫೋಟೋಗ್ರಫಿ ಪಾಪ ಮಕ್ಕಳು ಮಾಡ್ಕೊ ಅವ್ರಿನ್ ತೊಂದ್ರೆ ಬೇರೆಯವ್ರಿಗೆ ತೊಂದ್ರೆ ಆಗ್ತಿಲ್ಲ ಇದ್ರೆ ಅಥವಾ ಅವ್ರಿಗೆ ತೊಂದ್ರೆ ಮಾಡ್ತಿಲ್ಲ. ಅದು ರೋಡಲ್ಲಿ ಮಾಡೋದಲ್ಲ, ಸೈಡ್ ಸೈಡ್ಗೆ ಹಾಕಿದಾರಲ್ಲ ಈಗ, ಸಾಕು ಅಷ್ಟೇ. ಓಕೆ, ಅಷ್ಟೇ. ತೀರ ರೋಡ್ ಸೆಂಟ್ರಲ್ ನಿಲ್ಸ್ಕೊಂಡ್ ಮಾಡೋರ್ಗಿಂತ ಬೆಟರ್ ಇದು ಬೆಟರ್ ಇವಾಗ. ಸೊ ವೈನಾಡಿನಲ್ಲಿ ಅಂದ್ರೆ ಕೇರಳಗೆ ಇಂಟರ್ಸ್ಟೇಟ್ ಕರ್ಕೊಂಡ್ ಬಂದಿದ್ದೀವಿ ಯಜಮಾನ್ರನ್ನ. ಸೊ ಇದು ಹೇಳ್ತಾ ಇದ್ರಿ ಗಾಂಧಾರಿ ಸೀರಿಯಲ್ ಬಗ್ಗೆ. ಮೈಕ್ ಹಿಂಗ್ ಇಟ್ಕೋಬೇಕು ನೀವು. ಆಗ್ಲಿ ಸರ್, ಮೈಕ್ ನಾನು ಇಲ್ಲಿ ಗೇರ್ ಇಟ್ಕೊಂಡಿದ್ದೀನಿ. ಸರ್ ನೋಡಿ ಸರ್, ಇದು ಲೊಕೇಶನ್ ಸರ್ ಹೇಗಿದೆ ಸರ್. ಯಾರು ಇಷ್ಟ ಇಂಟರ್ವ್ಯೂ ಮಾಡಿದ್ರೆ ನಾನು ಪೇಮೆಂಟ್ ಕೇಳ್ತಿದ್ದೆ. ಆದ್ರೆ ಕಾಡು ಒಳಗಡೆ ಮಾಡ್ತಿರೋದ್ರಿಂದ ಮಾಫಿ ಪಾತ್ 5 ಗಂಟೆ 30 ನಿಮಿಷ ನನಗೆ ಈ ವಿಡಿಯೋ ಬೇಕು. ಆಯ್ತು ಸರ್, ಆಯ್ತು ಸರ್. ಸೊ ಒಳ್ಳೆಯ ಹವಾಮಾನದಲ್ಲಿ ಒಳ್ಳೆಯ ಪ್ರಕೃತಿಯ ನಡುವೆ ನಡೀತಾ ಇರುತ್ತ ಒಂದು ಗೊತ್ತು ಗುರಿ ಇಲ್ಲದೆ ಇರುವಂತ ಮಾತು. ಸೊ ಗಾಂಧಾರಿ ಸೀರಿಯಲ್ ಬಗ್ಗೆ ಅಷ್ಟೇ. ಆ ಸೀರಿಯಲ್ ಅಲ್ಲಿ ಮುಗೀತು. ಅದಾದ ನಂತರ ಅಂದ್ರೆ ಕೆಲವು ಸೀರಿಯಲ್ಗಳು ಸುಮಾರು ಆಗಿದೆ. ಎಷ್ಟು ಸೀರಿಯಲ್ ಆಗಿರ್ಬೋದು ಇಲ್ಲಿವರೆಗೆ? ಅಂದ್ರೆ ಈ ತರ ಲೀಡ್ ಅಂತ ಒಪ್ಕೊಂಡ್ ಮಾಡಿದ್ರಲ್ಲಿ ಫಸ್ಟ್ ಗಾಂಧಾರಿ, ಅದಾದ್ಮೇಲೆ ಒಂದ್ ಬೆರಳೆಣಿಕೆ ಒಂದ್ 4-5 ಆಗಿದೆ. 4-5 ಅಂತ ಹೇಳಿದ್ರೆ ಹೆಸರಿರ್ಬೇಕಲ್ಲ 4-5. ನನಗೆ ಪೇಮೆಂಟ್ ಡೇಟ್ಗಳು ಹಂಗೆ ಆಗ್ಲಿ. ನೋಡಿ, ಸೀರಿಯಲ್ ಇಂಡಸ್ಟ್ರಿನಲ್ಲ ಅದೊಂದು ಬ್ಯೂಟಿಫುಲ್ ಪಾರ್ಟ್. ಪೇಮೆಂಟ್ ಅನ್ನೋದು ಮೋಸ ಆಗಲ್ಲ ಯಾರು. ಓಕೆ, ಸಿನಿಮಾಗಳಲ್ಲಿ ಅವ್ರು ಕೊಟ್ಟಿಲ್ಲ ಅದು ಇದೆಲ್ಲ ನಡೆಯುತ್ತೆ. ಸೀರಿಯಲ್ ಅಲ್ಲಿ ಆತರ ಅಲ್ಲ. ಸೊ ನೀವು ಸೀರಿಯಲ್ ಅಲ್ಲಿ 4-5 ಸೀರಿಯಲ್ ಮಾಡಿದೀರಾ, ಹೆಸರುಗಳು ಮರ್ತಿದೆ? ಇಲ್ಲ ಮರ್ತಿಲ್ಲ ಅಲ್ಲ, ಪೇಮೆಂಟ್ ಪ್ರಾಬ್ಲಮ್ ಅಲ್ಲ ಪೇಮೆಂಟ್ ಅದೇ ಪೇಮೆಂಟ್ ಒಂದು ಮಿಸ್ ಆಗಿಲ್ಲ ನನಗೆ. ಓಕೆ, ಪೇಮೆಂಟ್ ಒಂದು ಮಿಸ್ ಆಗಿಲ್ಲ. ಸೊ ಅಲ್ಲಿಂದ ಚಲನಚಿತ್ರಕ್ಕೂ ಒಂದಷ್ಟು ಕೈ. ಅದು ಚಲನಚಿತ್ರನು ಮುಂಚೆನೂ ಮಾಡಿದ್ದೆ. ಅದನ್ನು ಸುಮಾರು. ಮೊದಲನೇ ಚಲನಚಿತ್ರ ಯಾವ್ದು? ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ. ಅದಕ್ಕೆ ನಾನು ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ಒಂದು ಸಿನಿಮಾಟೋಗ್ರಫಿ ಇನ್ಸ್ಟಿಟ್ಯೂಟ್ ಅಲ್ಲಿ ಲೆಕ್ಚರರ್ ಆಗಿದ್ದೆ. ಅಲ್ಲಿಯ ಒಂದು ಕ್ಲಾಸು ಅಟೆಂಡ್ ಆಗದ ಒಬ್ಬ ಸ್ಟೂಡೆಂಟ್ ಅದನ್ನ ಸಿನಿಮಾ ತೆಗೆದು ಗುರು ಅಂತ. ಓಕೆ, ಈ ವಿಡಿಯೋ ನೋಡುದು ಎಷ್ಟು ಚೆನ್ನಾಗಿ ಟ್ರಿಬ್ಯೂಟ್ರಿ ಅದೆಲ್ಲ ಕಂಪನಿಗೆ. ನಾಗರೊಳೆ ಅಂತ ಅನ್ನಿಸ್ಕೊಳುತ್ತಲ್ಲ, ಇದೆಲ್ಲ ಜರಿಗಳು ಸೇರಿ ನಾಗರೊಳೆ ಆಗೋದು. ಇಲ್ಲೊಂದು ಪಾಯಿಂಟ್ 5 ಗಂಟೆ 31 ನಿಮಿಷದ್ದು ನಾನು ಆಮೇಲೆ ಹೇಳ್ತೀನಿ. ಅದು ಎಡಿಟ್ ಮಾಡಿ ಈ ವಿಡಿಯೋ ನೋಡಿದ್ರೆ ಅಂತ ಬಂದ್ಬಿಟ್ಟಿದೆ ಬಾಯಲ್ಲಿ. ಆಮೇಲೆ ನಮ್ಮ ಗುರುದರ್ಶನ್ದು ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ. ಅದಕ್ಕೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕ್ಯಾಸ್ಟಿಂಗ್ ಡೈರೆಕ್ಟರ್ ಆಗಿ ಒಂಚೂರು ಹೆಲ್ಪ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇದು ಯಾರನ್ನು ಹುಡುಕೋಣ ಅಂತ ನಾನು ಹೇಳ್ತೀನಿ ಸರ್ ಅಂತಾನೆ ಇದ್ದ. ಅದೊಂದು ಮಾತ್ರ ಯಾರನ್ನ ಅವ್ನ ಮನ್ಸಲ್ಲಿ ಯಾರನ್ನ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅದ್ ನಾನೇ ಮಾಡ್ಬೇಕು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ದ. ನೀವೇ ಮಾಡ್ಬೇಕು ಸರ್, ಅದು ಶೂಟಿಂಗ್ ಶಾರ್ಟ್ ಇಟ್ಬಿಡಿ ಬಂದ್ ಮಾಡಿ ಅನ್ನೋ ರೇಂಜಲ್ಲಿ. ನನಗೆ ಭಯಾನಕ ಭಯ ಸಿನಿಮಾ ಅಂದ್ರೆ. ಮಾಡ್ದೆ
ಆಶ್ಚರ್ಯ ಏನ್ ಗೊತ್ತಾ, ಇಲ್ಲಿ ಪ್ರತಿ ಸರಿ ಬಂದಾಗ ಯಾವಾಗ್ಲೂ ಆನೆಗಳು ಬೇಕಾಗಿಲ್ಲ, ಈ ಸರಿ ಹೇಗೆ ಬಿಡ್ತಾ ಇತ್ತು ಸಾಕಿರೋ ಸಿಗ್ಲಿಲ್ವಲ್ಲ ಒಂದು. ಇಲ್ಲಿ ಸಾಕಿರೋದಲ್ಲ, ಇಲ್ಲಿ ರೆಗ್ಯುಲರ್ ಆಗಿನೇ ಆನೆಗಳು ನೋಡ ಮುಂದೆ ಸಿಗ್ಬೋದು 5:30. ಸೊ ನಾವು ಚೆಕ್ ಪೋಸ್ಟ್ ದಾಟ್ಬಿಟ್ರೆ ಸೊ ಅಲ್ಲಿಗೆ ಸೆಕ್ಯೂರ್ಡ್. ವಿದ್ಯಾವಿನಾಯಕ ಅಂತ ಒಂದು ಸೀರಿಯಲ್. ಓಕೆ. ಅದಾದ್ಮೇಲೆ ಗೌರಿ ಶಂಕರ ರೀಸೆಂಟ್ ಆಗಿ ಮಾಡಿದ್ದು ಗೌರಿ ಶಂಕರ, ಆಮೇಲೆ ನಾನಿನ್ನ ಬಿಡಲಾರೆ, ಆಮೇಲೆ ಮುದ್ದು ಸೊಸೆ, ಈಗ ಜಗದಾತ್ರಿ ಅಂತ ಒಂದು ಒಳ್ಳೆ ಸೀರಿಯಲ್. ಅದನ್ನ ಕಂಡೆ. ಈ ಮಿಕ್ಕ ಸೀರಿಯಲ್ಗಳೆಲ್ಲ ಬೇರೆ ಅದೇನೋ ಒಂದು ಕಾರಣಕ್ಕೆ ನಾವು ನಾರ್ತ್ ಈಸ್ಟ್ ಟೂರ್ ಹೋದ್ವಲ್ಲ, ಹೌದು, ಆ ಟೈಮಲ್ಲಿ ಬ್ರೇಕ್ ಅಂತ ತಗೊಂಡು ಹೊರಗಡೆ ಬಂದೆ ನಾನು. 1 ತಿಂಗಳು ನಾನು ಇರಲ್ಲ. ನೀವು ಆ ಸ್ಟೋರಿ ಹೇಳಿದ್ರಿ. ಆಮೇಲೆ ವಾಪಸ್ ಬಂದ್ಮೇಲೆ ನನ್ನ ಕ್ಯಾರೆಕ್ಟರ್ಗಳಿಗೆ ರೀಪ್ಲೇಸ್ಮೆಂಟ್ ಗಳನ್ನ ನಾನೇ ಹುಡುಕಿ ಕೊಟ್ಟು ಕೂತಿ ನನ್ ಕಾರ್ಯ ಸಿಗಾಕೊಂಡ್ಬಿಡೋದು ಹೇಳ್ಕೊಳ್ಳ. ಅದು ಈಗ ಜಗದಾತ್ರಿ. ಸೊ ಅದಾಯ್ತು. ಈಗ ಸಿನಿಮಾ ಪ್ರಪಂಚದ ಬಗ್ಗೆ ಹೇಳ್ತಾ ಇದ್ರಿ.